ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರೋನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ಇವತ್ತಿನ ವಿಡಿಯೋ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಬ್ಯುಸಿಯಾಗಿರೋ ಕಾರಣದಿಂದ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡಿಲ್ಲ ನಿನ್ನೆ. ಸೊ ಹಾಗಾಗಿ ಇವತ್ತು ಮಂಡೇ, ಇವತ್ತಾದ್ರೂ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಿಮ್ದೆಲ್ರದ್ದು ಟಿಫನ್ ಆಯಿತಾ ಫ್ರೆಂಡ್ಸ್? ನಮ್ಮದು ಕೂಡ ಆಯಿತು. ಟಿಫನ್ಗೆ ಬಂದು ಮಂಡಕ್ಕಿ ಒಗ್ಗರಣೆ ಹಾಕಿದ್ದೆ, ತಿನ್ಕೊಂಡು ಇನ್ನೇನು ಬಟ್ಟೆ ಒಗಿಬೇಕಿತ್ತು, ವಾಶ್ ಮಾಡಬೇಕು ಬಟ್ಟೆ ಬೇರೆ. ಅದಕ್ಕೆ ಅದನ್ನು ನೆನೆಸೋಣ ಅಂತ ಬಟ್ಟೆ ಎಲ್ಲ ತೆಗೆದಿಟ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಿನ್ನೆ ಜಿಗ್ನೆಯಿಂದ ತರಕಾರಿ ಕೂಡ ತಂದಿದ್ದೆ, ಅದನ್ನು ಕೂಡ ಹಾಗೆ ಇಟ್ಟಿದ್ದೀನಿ. ಅದನ್ನು ಕೂಡ ಸಪ್ರೇಟ್ ಮಾಡ್ಕೋಬೇಕು. ಹಾಗೆ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಏನು ಗೊತ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಬಟ್ ವ್ಯೂಸ್ ಬರ್ತಿಲ್ಲ ನನಗೆ. ಹಾಗೆ ಲೈಕ್ ಕೂಡ ಕೊಡ್ತಿಲ್ಲ. ನೋಡ್ತಾ ಇದ್ದೀರಾ ವಿಡಿಯೋಸ್, ನೋಡ್ತಾ ಇಲ್ಲ ಅಂತ ಇಲ್ಲ, ನೋಡ್ತಾ ಇದ್ದೀರಾ. ಬಟ್ ಒಂದು ಲೈಕ್ ಕೊಟ್ಟು ನೋಡಿ. ನೀವು ಲೈಕ್ ಕೊಟ್ಟರೆ ನಮಗೂ ಎಷ್ಟು ಮೋಟಿವೇಶನ್ ಆಗುತ್ತೆ. ಲೈಕ್ ಕೊಟ್ಟಿದ್ದಾರಪ್ಪ, ಇವ್ರ ವಿಡಿಯೋ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಓಪನ್ ಮಾಡಿ ನೋಡ್ತಾರೆ ನಮ್ಮ ವಿಡಿಯೋ. ಸೊ ಹಾಗಾಗಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಕೊಟ್ಟು, ನಮ್ದು ರಿಕ್ವೆಸ್ಟ್ ಅದು, ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ. ಸೊ ಪ್ಲೀಸ್ ಲೈಕ್ ಕೊಡಿ ಒಂದು. ಹಾಗೇನು ಗೊತ್ತಾ, ನಿನ್ನೆನೂ ವಾಶ್ ಮಾಡಿರ್ಲಿಲ್ವಾ, ನಿನ್ನೆನೂ ಮನೇಲಿ ಇಟ್ಟಿಲ್ವಾ. ಸೊ ಹಾಗಾಗಿ ಬಟ್ಟೆ ವಾಶ್ ಮಾಡೋದು ತುಂಬಾ ಇದ್ವು. ನಮ್ಮವು ಜರ್ಕಿನು, ನಾವು ಡೈಲಿ ವೇರ್ ಮಾಡುವಂಥದ್ದು, ಅಂದರೆ ಚಳಿ ಅಲ್ವಾ, ಜರ್ಕಿನು ಅದೆಲ್ಲ ಹಾಗೆ ಇತ್ತು. ಇವಾಗ ಇದನ್ನೆಲ್ಲ ನೆನೆ ಹಾಕಿಬಿಟ್ಟು ನೆನೆಸಿದ್ರೆ, ಅಂದರೆ ಕೈಯಲ್ಲೇ ಒಗೆಯೋದಲ್ವಾ. ಸೊ ಹಾಗಾಗಿ 1-2 ಅವರ್ಸ್ ಆದರೂ ನೆನೆಸ್ತೀನಿ ನಾನು. ನೋಡಿ ಇಷ್ಟಿದೆ ಬಟ್ಟೆ. ಇವಾಗ ಇದನ್ನು ನೆನೆಸ್ಕೊಂಬಂದುಬಿಡೋಣ. ಬಟ್ಟೆ ಎಲ್ಲ ನೆನೆ ಹಾಕ್ಬಿಟ್ಟು ಬಂದುಬಿಟ್ಟು ಇನ್ನೇನು ತರಕಾರಿ ಎಲ್ಲ ಸಪ್ರೇಟ್ ಮಾಡೋಣ ಅಂತ. ನೋಡಿ ಇಷ್ಟು ತರಕಾರಿ ತಂದಿದ್ದೀನಿ, 1 ವಾರಕ್ಕಾಗುತ್ತೆ ನಮಗೆ. ಎಲ್ಲ ಮಿಕ್ಸ್ ಒಂದೇ ಕವರಲ್ಲಿ ಕೊಟ್ಬಿಡ್ತಾರೆ ಅವರು. ಸೊ ಹಾಗಾಗಿ ಎಲ್ಲ ಸಪ್ರೇಟ್ ಮಾಡಬೇಕಲ್ಲ. ನೋಡಿ ಇಲ್ಲಿ ಬೆಂಡೆಕಾಯಿ ಕೂಡ ತಂದಿದ್ದೆ, ಆಲ್ರೆಡಿ ಇಟ್ಟಿದ್ದೆ ಅದನ್ನು. ಹಾಗೆ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ರೆಂಡ್ಸ್. ಅಂಗಡಿಲೆಲ್ಲ 145-140 ಇದೆ. ನಾವು ತಂದಿರೋದು 130ಗೆ. ಅಂದರೆ ಇದು ಮೊನ್ನೆನೇ ತಂದಿರೋದು, ಸ್ಯಾಟರ್ಡೇನೇ ತಂದಿರೋದು. ನಿಮಗೆ ತೋರ್ಸೋದು ನಾನು ಮರ್ತ್ಬಿಟ್ಟೆ. ಅಂದರೆ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಸನ್ಫ್ಲವರೇ ಯೂಸ್ ಮಾಡ್ತಾಯಿದ್ವಿ. ಇವಾಗ ಇರಲಿ ಅಂತ ಫ್ರೀಡಮ್ ಆಯಿಲ್ ತಂದಿದ್ದಾರೆ ನಮ್ಮ ಹಸ್ಬೆಂಡು. ಅಂದರೆ ಅಲ್ಲೇ ಐಟಮ್ ತರ್ತಾರಲ್ಲ, ಸೊ ಹಾಗಾಗಿ ಅಲ್ಲೇ ಒಂದು 5 ಲೀಟ್ರ್ ಏನೋ ತಂದಿದ್ದಾರೆ. ಅಂದರೆ 1 kg ಪಾಕೆಟೇ ತಂದಿದ್ದಾರೆ. ನೋಡಿ 130ಗೆ ತುಂಬ ಕಡಿಮೆ ಬೆಲೆಗೆ ಸಿಕ್ತು ಅಂತ 5 kg ತಂದಿದ್ದಾರೆ. ಸೊ ಹಾಗಾಗಿ ನಿಮಗೇನಾದರೂ ಬೇಕಿದ್ದರೆ ಇಷ್ಟು ಕಡಿಮೆ ಪ್ರೈಸಲ್ಲಿ ನನಗೆ ಕಮೆಂಟ್ ಮಾಡಿ, ತಂದು ಕೊಡ್ತೀವಿ. ನೋಡಿ 1 ವಾರಕ್ಕಾಗುವಷ್ಟು ತರಕಾರಿ ತಂದೆ. ನವಿಲುಕೋಸು, ನಾವು ಇದಕ್ಕೆ ವಾಂಗಿಬಾತ್ ಬದನೆಕಾಯಿ ಅಂತೀವಿ. ಹಾಗೆ ಹಾಗಲಕಾಯಿ, ಬದನೆಕಾಯಿ 50 ರೂಪಾಯಿಗೆ 3 ತೆಂಗಿನಕಾಯಿ ಕೊಟ್ಟಿದ್ದರು, 1 ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಣ್ಣೆ, ಬೆಂಡೆಕಾಯಿ, ಚಪ್ರದವರೆಕಾಯಿ, ಬೀನ್ಸು, ಇಷ್ಟು ತರಕಾರಿ ತಂದೆ ನಿನ್ನೆ ಜಿಗಣೆಯಿಂದ. ಎಣ್ಣೆ ಮಾತ್ರ ಮೊನ್ನೆನೇ ತಂದಿರೋದು, ಇವತ್ತು ತೋರಿಸೋಣ ಅಂತ ತೋರಿಸ್ದೆ ಅಷ್ಟೇ ಎಣ್ಣೆ. ನೋಡಿ ಇಷ್ಟು ತರಕಾರಿ ನನಗೆ 1 ವೀಕ್ ಆಗುತ್ತೆ, ಡೈಲಿ ಒಂದೊಂದು. ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು ಜೊತೆ ಶೂ ಕೂಡ ಇತ್ತು, ಅದನ್ನು ಕೂಡ ವಾಶ್ ಮಾಡಿ ಬಿಸಿಲಲ್ಲಿ ಹಾಕಿದ್ದೀನಿ. ಈ ಕಡೆ ಮನೆ ಮುಂದೆನೇ ಹಾಕೋದು ನಾವು ಬಟ್ಟೆ. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಹಾಯ್ ಫ್ರೆಂಡ್ಸ್ ಎಲ್ರಿಗೂ. ನೋಡಿ ಇವಾಗೆಲ್ಲ ಕೆಲಸ ಎಲ್ಲ ಮುಗೀತು, ಬಟ್ಟೆ ಕೂಡ ವಾಶ್ ಮಾಡಿದೆ, ಬಂದನೆ ಎಲ್ಲ ಅಡುಗೆ ಮಾಡಿಬಿಟ್ಟು, ಊಟ ಮಾಡಿಬಿಟ್ಟು, ಪಾತ್ರೆ ಎಲ್ಲ ತೊಳ್ದು, ಇವಾಗ ಸ್ನಾನ ಎಲ್ಲ ಮುಗೀತು. ಸಾಯಂಕಾಲ ನಮ್ಮ ಫ್ರೆಂಡ್ ಒಬ್ರದ್ದು ಬರ್ತಡೇ ಸೆಲೆಬ್ರೇಷನ್ ಇದೆ. ಆಲ್ರೆಡಿ ಹೇಳಿದ್ನಲ್ವ, ನಮ್ಮ ಬರ್ತಡೇ ಇದ್ದಾಗ ಎಲ್ಲ ಫ್ರೆಂಡ್ಸ್ ಸೇರಿ ಮಾಡ್ತೀವಿ ಅಂತ. ಸೊ ಹಾಗಾಗಿ ಅವರೊಬ್ಬರಲ್ಲಿ ಇವತ್ತೊಬ್ರದ್ದು ಬರ್ತಡೇ ಇದೆ. ಅದೇ ವಿಜಯ ಅಂತ ಹೇಳಿದ್ನಲ್ಲ, ಅವಳದೇ ನಿನ್ನೆ ಬರ್ತಡೇ ಇದ್ದಿದ್ದು. ನಾನು ನಿನ್ನೆ ಬ್ಯುಸಿ ಇರ್ತೀನಿ ಅಂತ ಹೇಳಿಬಿಟ್ಟು ನಿನ್ನೆ ಯಾರೂ ಆಚರಿಸಿಲ್ಲ. ಒಬ್ಬರು ಮಿಸ್ ಆದರೂ ಕೂಡ ನಾವು ಬಿಲೇಟೆಡ್ ವಿಶ್ ಥರ ಮಾಡಿ ಕೇಕೆಲ್ಲ ಕಟ್ ಮಾಡಿಸ್ತೀವಿ. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ ಬೇರೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಯಿತು ಫ್ರೆಂಡ್ಸ್. ನಮ್ಮ ಮಿಕ್ಸಿ ಬೇರೆ ಕೈ ಕೊಟ್ಬಿಡ್ತಾ. ಮಿಕ್ಸಿ ಏನು ಮಾಡಿದ್ರೂ ಆನೇ ಆಗಲಿಲ್ಲ. ಅಡುಗೆ ಮಾಡೋಕ್ಕೆ ಏನು ಮಾಡೋದು,
ತುಂಬ ಬೇಜಾರಾಗೋಯಿತು. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು ನಾನು ನಮ್ಮ ಪಕ್ಕದ ಮನೆ ಆಂಟಿಗೆ ಮಿಕ್ಸಿ ಕೇಳೋಣೋ ಬೇಡವಾ ಅಂತ ಕೇಳಿಬಿಟ್ಟು ಹೋಗಿ ಮಿಕ್ಸಿ ಇಸ್ಕೊಂಬಂದಾಯಿತು. ಆಮೇಲೆ ಅಡುಗೆ ಎಲ್ಲ ಮಾಡಿ ತಿಂದು ಕೆಲಸ ಎಲ್ಲ ಮುಗೀತು. ಇನ್ನೇನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ರಲ್ಲಿ ಇನ್ನೇನು ನಮ್ಮಮ್ಮ ಬೇರೆ ಫೋನ್ ಮಾಡಿದರು, ಊರಿಂದ ಬರ್ತಾಯಿದ್ದೀನಿ, ಬಂದು ಅಕೌಂಟ್ ಬುಕ್ಸ್ ಏನೋ ಇಲ್ಲೇ ಬಿಟ್ಟಿದ್ದಾರಂತೆ, ಸೊ ಹಾಗಾಗಿ ಅದನ್ನು ಎತ್ಕೊಂಡು ಹಾಗೆ ನಾಳೆ ಬೆಳಗ್ಗೆ ಹೋಗ್ತೀನಿ ಅಂತ ಅಂದರು. ಇನ್ನೇನು ಇವಾಗ ಸಾಯಂಕಾಲ ಬರ್ತೀನಿ ಅಂತ ಹೇಳಿದರು, ಇನ್ನೂ ಬಂದಿಲ್ಲ. ಅವ್ರು ಬಂದ ಮೇಲೆ ನಾನು ರೆಡಿಯಾಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬೇಗ ಬಂದರೆ ಹೋಗ್ತೀನಿ, ಇಲ್ಲಾಂದರೆ ಅವ್ರು ಬಂದಿಡ್ತಾರೆ. ನಾನು ಇವಾಗ ಹೋದ್ರೂ ನನಗೆ ಟೈಮ್ ಆಗುತ್ತೆ, ಒಂದು 7-8 ಗಂಟೆನಾದರೂ ಹಾಗೇ ಆಗುತ್ತೆ. ಫ್ರೆಂಡ್ಸ್ ಎಲ್ಲ ಸೇರಿರ್ತೀಯಲ್ವಾ, ಸೊ ಹಾಗಾಗಿ ಅದು ಅದನ್ನು ಮಾತಾಡೋದು ಇದು ಮಾತಾಡೋ ಅಂತ ಇರುತ್ತೆ, ಅದಕ್ಕೆ ಲೇಟ್ ಆಗುತ್ತೆ. ನೀನು ಬಾ ಅಮ್ಮ, ನಾನು ಹೋಗಿ ಬರ್ತೀನಿ ಅಂತ ಹೇಳಿದೆ. ಸರಿ ನಿನ್ನ ಟೈಮ್ ಆದರೆ ಹೋಗ್ಬಿಟ್ಬಾ ಅಂತ ನಮ್ಮಮ್ಮನೂ ಹೇಳಿದರು. ಸೊ ಹಾಗಾಗಿ ಸುಮ್ಮನಾದೆ. ಇವಾಗ ನಾನು ರೆಡಿಯಾಗಿಬಿಟ್ಟು ಸಿಗ್ತೀನಿ ನಿಮಗೆ. ನೋಡಿ, ಸಿಂಪಲ್ಲಾಗಿ ರೆಡಿಯಾಗಿ ಬಂದಿದ್ದೀನಿ. ಒಂದು ಪೊಲ್ಯೂಟರ್ ಹಾಕ್ಕೊಂಡಿದ್ದೀನಿ. ಹಾಗೆ ಮುಖಕ್ಕೆ ನಾನೇನು ಹಚ್ಕೊಳ್ಳಲ್ಲ, ಮೀಡಿಯಮ್ ಒಂದು ಕ್ರೀಮ್ ಹಚ್ಕೊಂಡು ಒಂದು ಸ್ಟಿಕ್ಕರ್ ಇಟ್ಕೊಂಡು ಒಂದು ಮಾಮೂಲಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ರೆಡಿಯಾಗಿ ಹೋಗೋಣ ಅಂತ ಹಿಂಗೆ ರೆಡಿ ಆಗಿದ್ದೀನಿ. ಹಾಗೆ ಲೈಟಾಗಿ ಲಿಪ್ಸ್ಟಿಕ್ ಕೂಡ ಹಾಕ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ಬಂದು ಅವ್ರ ಮನೆ ಬಾಕಲೆಲ್ಲ ಓಪನ್ ಮಾಡಿದೆ. ಅವರೆಲ್ಲ ಮೆಣ್ಸಿನ್ಕಾಯಿ ಹಾಕಿದ್ರು. ಅಂದರೆ ಅವ್ರು ತುಂಬ ದಿನ ಆಯ್ತಲ್ಲ ಊರಿಗೆ ಹೋಗಿರೋದು, ಸೊ ಹಾಗಾಗಿ ಬಂದಿದ್ದರು. ನೋಡಿ, ಇವರೇ ನಮ್ಮಮ್ಮ, ಊರಿಂದ ಬಂದರು. ಅವ್ರ ಜೊತೆ ಒಂದು ಫೋಟೋ ಇಟ್ಕೊಂಡೆ ನಾನು. ಹಾಗೆ ಮನೆಯಲ್ಲೆಲ್ಲ ಮೆಣ್ಸಿನ್ಕಾಯಿ ಹಾಕಿದಾರಲ್ಲಮ್ಮ ಅಂತ ಅಂದೆ. ಏನು ಮಾಡೋಕ್ಕಾಗಲ್ಲ ಅಂತ ಅವರು ಅಂದರು. ಹಾಗೆ ನಾವು ಕೇಕ್ ತೊಗೊಂಡು ಹೋಗೋಣ ಅಂತ ನೋಡಿ, ನಮ್ಮ ಏರಿಯಾದಲ್ಲೇ ನಾವು ಕೇಕ್ ತೊಗೊಂಡ್ವಿ. ಇದೇ ಬೇಕ್ರಿ, ಅಂದರೆ ಕೇಕೆಲ್ಲ ಚೆನ್ನಾಗಿ ಸಿಗುತ್ತೆ. ನಾವು ಯಾರು ಬರ್ತಡೇಗೆ ತೊಗೊಂಡ್ರು ಇದೇ ಬೇಕ್ರಿಲಿ ತೊಗೊಳ್ಳೋದು. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಕೇಕ್. ಮಾತ್ರ ಪೇಸ್ಟ್ರಿ ತೊಗೊಂಡ್ವಿ, ಸಕ್ಕ ಟೇಸ್ಟಿಯಾಗಿತ್ತು ಕೇಕು. ಕೇಕ್ ತೊಗೊಂಡೆಲ್ಲ ನೋಡಿ ವಿಜಯ ಮನೆಗೆಲ್ಲ ಬಂದು ಎಲ್ಲರೂ ಕೂತ್ಕೊಂಡು ಒಬ್ಬೊಬ್ಬರೇ ಮಾತಾಡ್ತಾ ಇದ್ವಿ. ಇದು ನೋಡಿ, ಕೊಬ್ಬು ಕೊಟ್ಟಿದ್ಲು ಅವಳು ತಿನ್ನೋಕ್ಕೆ. ಸಂಕ್ರಾಂತಿ ಹಬ್ಬಗೆ ಯಾರೋ ಕೊಟ್ಟಿದ್ರಂತೆ, ಕೊಬ್ಬು ಕೊಟ್ಟಿದ್ಲು. ನಾನೇನು ತಿನ್ನೋಕೆ ಹೋಗಲಿಲ್ಲ. ಕೊಬ್ಬು ತಿಂದುಬಿಟ್ರೆ ಆಮೇಲೆ ಊಟ ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ಇಟ್ಬಿಟ್ಟು ಹಾಗೆ ಅಡುಗೆ ಮನೆಗೆ ಬಂದು ಏನು ಮಾಡ್ತಾಯಿದ್ದಾಳೆ ಅಂತ ನೋಡೋಣ ಅಂತ ಬಂದರೆ, ಅವಳು ಈರುಳ್ಳಿ ಪಕೋಡ ರೆಡಿ ಮಾಡ್ತಾಯಿದ್ಲು, ಕಳಿಸ್ತಾಯಿದ್ಲು ನೋಡಿ ಹಿಟ್ಟು. ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ಇದು ವಿಜಯ ಅವ್ರ ಮನೆ. ಇದು ಅಡುಗೆ ಮನೆಗೆ ಬಂದು ಅವಳೇನೋ ಇನ್ನೂ ಕೆಲಸ ಮಾಡ್ತಾಯಿದ್ಲು. ಸರಿ ಮಾಡಮ್ಮ ಅಂತ ಅಂದ್ಕೊಂಡು ನಾನು ಹಾಗೆ ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ದೆ. ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅದು ಇದು ಅಂತ ಇರ್ತಾವಲ್ಲ. ಇನ್ನು ಇಬ್ಬರು ಎಕ್ಸ್ಟ್ರಾ ಫ್ರೆಂಡ್ಸ್ ಹೊಸ್ದಾಗಿ ಯಾರು ವಿಜಯ ಇವಾಗ ಹೊಸ ಆಫೀಸಿಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಲ್ವ, ಅಲ್ಲಿ ಇಬ್ಬರು ಬಂದಿದ್ದರು. ಅವ್ರಿಗೂ ಕೂಡ ಪರಿಚಯ ಆಯಿತು, ನಮಗೂ ಅವ್ರಿಗೂ. ಒಂದೇ ದಿನ ಪರಿಚಯ ಆದ್ರೂ ಕ್ಲೋಸಾಗಿ ನೋಡಿ, ನನ್ನ ಪಕ್ಕದಲ್ಲಿ ಕೂತಿದ್ದಾಳಲ್ವ ಇವಳೆ, ಅದು ಇದು ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಾನು ಕೂತ್ಕೊಂಡಿರೋ ಥರ ನೋಡಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅವಳು ಹೊಸಬಳು ಅಂತಲೇ ಅನಿಸ್ಲಿಲ್ಲ, ಹಳೆ ಫ್ರೆಂಡ್ ಥರನೇ ಅನಿಸ್ಬಿಡ್ತು ನನಗೆ. ಅಷ್ಟು ಹತ್ರ ಆಗೋದ್ಲು. ಅವಳ ಹೆಸರು ಸುಷ್ಮಿತಾ ಅಂತ. ಅದು ಹೋಗ್ಲಿ, ಅದು ಪೂರ್ತಿ ಏನೇ ಅವ್ರು ಮಾಡಿದ್ರಾ ಅಡಿಗೆ? ನನಗೆ ಯಾರು ತಿನ್ನಿಸ್ಬೇಡ್ರಿ, ಎಲ್ಲಾರ್ದು ನಿಮ್ಗೆ ತಿನ್ನಿಸ್ತೀನಿ ಆಯ್ತಾ? ತಿನ್ನಿಸ್, ಹಂಗೇನಿಲ್ಲ, ನಾವು ತಪ್ಪಿಕ್ಕಂಗಿಲ್ಲ. ಆಂಟಿ ಫಸ್ಟ್ ತಿನ್ನಿಸಿ. ಬೆಳಗ್ಗೆ ಜೋಡ್ತೀವಲ್ಲ, ಜೋಡ್ತಾಳೆ. ಸುಮ್ಮನೆ ಪಾಪ
ಸರಿ ಬೇಡ ಸರಿ ಸರಿ ಇವ್ರ ವಿಶ್ ಕಡೆ ಸರಿ ಒಂದು ಪ್ಲೇಟ್ ಮಾಡೋದು ಬೇಡ ಚಿಕ್ಕ ಪ್ಲೇಟ್ ಬಜ್ಜಿ ತಿನ್ಸು ಬಜ್ಜಿ ತಿನ್ಸಲ್ಲ ಎಲ್ಲರೂ ಹ್ಯಾಪಿ ಬರ್ಡೇ ಬರ್ರಿ ಆಂಟಿ ತಿನ್ನಿಸ್ತೀನಿ ಬನ್ನಿ. ಹತ್ರ ಬರ್ತಡೆ ಅವ್ರು ತಿನ್ನಲ್ಲ ಅದೇ ಸ್ಪೆಷಲ್ ಸುಮ್ನೆ ಕೈ ಬಜ್ಜಿನೇ ಹೇಳ್ತಾರೆ ಅದ್ರಕ್ಕೆ ಹೇಳ್ತೀನಿ ಅಯ್ಯೋ ಬಜ್ಜಿ ಎಲ್ಲ ಹಿಡಿಬೇಡ ಆಗಿಲ್ಲ ಅದಕ್ಕೆ. ಫೋಟೋ ಪಾಪ ನಿಮ್ಗೆಲ್ಲ ಸೀನಿಯರ್ ಸೀನಿಯರ್ ಸಿಟಿಸನ್ ಅಲ್ಲ. ಬರಮ್ಮ ನೆಕ್ಸ್ಟ್ ಎಲ್ಲರೂ ಕೇಕ್ ತಿನ್ನಿಸ್ಕೊಂಡು ಒಬ್ಬೊಬ್ಬರೇ ಬಂದು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನಾನು ತನುಜ ಆಂಟಿ ನೀವು ಸೀನಿಯರ್ ಬನ್ನಿ, ಸೀನಿಯರ್ ಸಿಟಿಜನ್ ಅಂತ ಅಂದ್ಬಿಟ್ಟೆ. ಅವರು ನಾನು ನಿನಗಿನ್ನೂ 9 ವರ್ಷ 60 ವರ್ಷ ಆದಮೇಲೆ ಸೀನಿಯರ್ ಸಿಟಿಜನ್ ಅಂತ ಇದ್ರು. ನಾನು ಹೇಳಿದ್ನಲ್ವ ಅಂತ. ಆಮೇಲೆ ಅವರು ಬಂದು ಫಸ್ಟ್ ಅವರೇ ತಿನ್ನಿಸ್ತಾಯಿದ್ರು, ಒಬ್ಬೊಬ್ಬರೇ ಬಂದು. ರಾಧಾ ತಿನ್ನಿಸಿದ್ಲು, ಆಮೇಲೆ ಆಂಟಿ ಬಂದರು. ನಾನು ಆಂಟಿಗೆ ಹಂಗೆ ಅಂದಮೇಲೆ ಅಂದರೆ ನಾವು ವಯಸ್ಸು ಏನೂ ನೋಡಲ್ಲ, ಒಬ್ರನ್ನೊಬ್ರು ಹಾಗೆ ರೇಗಿಸ್ತಾ ಇರ್ತೀವಿ, ಮಾತಾಡ್ಕೋತಾ ಇರ್ತೀವಿ. ಇವಾಗ ನೋಡಿ ಮಹೇಶ್ವರಿ ಅವಳು ಬಂದಳು, ನೀನು ಸೀನಿಯರ್ ಹೋಗಮ್ಮ ಅಂತ ನಾನು ಅವಳಿಗೆ ಕಳಿಸ್ದೆ. ಅವಳಿಗೆ ಕಳಿಸ್ತಾ ಆದಮೇಲೆ ಅಲ್ಲೂ ನಾನೇನು ಅಂದೆ ಅಂತ ನಕ್ತರು. ಅಲ್ಲೇ ವಾಯ್ಸ್ ಕೊಡ್ಬೋದಿತ್ತು, ವಾಯ್ಸ್ ಆಗ್ಬೋದಿತ್ತು, ತುಂಬ ಬಿಜಿ ಆಗುತ್ತೆ ಅಂತ ವಾಯ್ಸ್ ಓವರ್ ಕೊಡ್ತೀನಿ ನಾನು ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಒಂದು ಸ್ವಲ್ಪ ಏನೇನೋ ಪದ ಬಂದುಬಿಡ್ತವೆ, ಸಂಸ್ಕೃತಿ ಪದಗಳು. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತೀನಿ, ವಾಯ್ಸ್ ಎಲ್ಲ ಬಿಜಿ ಆಗುತ್ತೆ ಅಂತ, ಡಿಸ್ಟರ್ಬ್ ಆಗುತ್ತಲ್ವ. ಸೊ ಹಾಗೆ ತೆಗ್ದುಬಿಟ್ಟು ವಾಯ್ಸ್ ಕೊಡ್ತೀನಿ. ಇವಾಗ ನಾನು ಹೋದೆ, ಸ್ವಲ್ಪ ತಿನಿಸು ಈರುಳ್ಳಿ ಪಕೋಡ ಸಾಕು ಅಂತ ಅಂದು ನಾನು ಇಷ್ಟೇ ಎತ್ಕೊಂಡೆ. ಅಲ್ಲಿ ಕೈಯಲ್ಲಿ ಇಲ್ಲವೇ ಇಲ್ಲ. ನೀನು ಸ್ವಲ್ಪ ತಿನಿಸು ಅಂತ ಅಂದನಲ್ಲ, ನಾನು ಅದಕ್ಕೆ ಅಷ್ಟೇ ಎತ್ಕೊಂಡು ತಿನ್ಸೆ ತಿನ್ನು ಅಂತ ಅವಳಿಗೆ ಕೊಡ್ತಾಯಿದ್ದೆ. ಎಲ್ಲೋದ್ರೂ ನೀನು ಕಾಮಿಡಿ ಬಿಡಲ್ವಲ್ಲ ಅಂತ ಅವಳು ಅಂತಾಯಿದ್ಲು. ಆಮೇಲೆ ಇನ್ನೇನು ಹೋಗಲಿ ಪಾಪ ಅಂತ ಆಮೇಲೆ ಇನ್ನೊಂದು ಸ್ವಲ್ಪ ಎತ್ಕೊಂಡು ತಿನ್ನಿಸ್ಕೊಂಡೆ. ಆಮೇಲೆ ಅವಳು ನನಗೂ ಕೇಕ್ ತಿನ್ನಿಸಿದ್ಲು. ಕೇಕ್ ತಿನ್ನಿಸಿದಾದ್ಮೇಲೆ ಬಂದ್ವಿ ಎಲ್ಲರೂ ಬಂದ್ವಿ. ನಾನು ಅವಳಿಗೆ ಅಂತ ಇದ್ದೆ, ವಿಜಯ ಪೇಸ್ಟ್ರಿ ಕೇಕ್ ತಂದಿದ್ದೀವಿ ಕಣೆ, ತಿನ್ನೆ ಸ್ವಲ್ಪನಾದರೂ ತಿನ್ನೆ ಅಂತಿದ್ದೆ. ಬೇಡ ಸುಮ್ಮನಿರೆ ಅಂತಿದ್ಲು ಅವಳು. ಇರಲಿ ಸ್ವಲ್ಪ ಪರವಾಗಿಲ್ಲ, ಏನಾಗಲ್ಲ ತಿನ್ನೆ ಅಂತಿದ್ದೆ. ಆಮೇಲೆ ಜಾಸ್ತಿ ಏನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನಾದ್ರು. ಆಮೇಲೆ ಎಲ್ರದ್ದು ಕೇಕ್ ತಿನ್ನಿಸೋದೆಲ್ಲ ಮುಗ್ದೋಯ್ತು. ಇವರು ಹೊಸೊಬ್ಬರು ಅಂತೆ, ಅದೇ ಹೊಸ ಕೆಲಸದಲ್ಲಿ ಮಾಡ್ತಾರಲ್ಲ, ಹೊಸ ಆಫೀಸಿಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ಫ್ರೆಂಡ್ಸು. ಇವರು ಅಷ್ಟೇ ಹೊಸ ಫ್ರೆಂಡ್ ಇದ್ರೂ ನಮ್ಮ ಜೊತೆ ಎಲ್ಲ ಕ್ಲೋಸ್ ಆಗಿಯೇ ಮಾತಾಡಿದ್ರು. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕೇಕ್ ಎಲ್ಲ ತಿನ್ನಿಸ್ಬಿಟ್ಟು ಹಾಗೆ ಗ್ರೂಪ್ ಫೋಟೋ ತಗೊಂಡ್ವಿ. ಎಲ್ಲರೂ ನೋಡಿ ಗ್ರೂಪ್ ಫೋಟೋ, ಅಲ್ಲೂ ಮಾತುಕತೆ ಎಲ್ಲ ಆಗಿ ರೇಗಿಸ್ತಾ ಇದ್ವಿ. ಗ್ರೂಪ್ ಫೋಟೋ ಎಲ್ಲ ತಗೊಂಡ್ವಿ. ಇದಾಗಿತ್ತು ಇವತ್ತಿನ ಲಾಗು ವಿಡಿಯೋ. ಇವತ್ತೇನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಲಾಗಿಗೆ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್. ಇವಾಗ ಹೋಗಿ ಬರಲಾ, ಬಾಯ್.